ನಾಳೆ ಬೆಂಗಳೂರು ನಗರದ 32 ಕಡೆ ಸೈರನ್ ಮೊಳಗ್ತಾ ಇದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇರಬಹುದು, ಇಎಸ್ಐ ಆಸ್ಪತ್ರೆ ಸೇರಿ 32 ಕಡೆ ನಾಳೆ ಸೈರನ್ ಮೊಳಗುತ್ತೆ ಬೆಂಗಳೂರು ನಗರದಲ್ಲಿ. ಆಪರೇಷನ್ ಅಭ್ಯಾಸ ಅಂಡರ್ ಅಲ್ಲಿ ನಾಳೆ ಮಾಕ್ ಡ್ರಿಲ್ ನಡೀತಾ ಇದೆ ರಾಜ್ಯದಲ್ಲಿ. ಬೆಂಗಳೂರು ನಗರದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಎಲ್ಲೆಲ್ಲ ಅಂತಂದ್ರೆ ಬೆಂಗಳೂರು ಡೈರಿ, ಕೆನರಾ ಬ್ಯಾಂಕ್, SRS ಪೀಣ್ಯದಲ್ಲಿ, ವಿವಿ ಟವರ್ ಅಗ್ನಿಶಾಮಕ ಠಾಣೆ, ಜೊತೆಯಲ್ಲಿ ಜ್ಞಾನ ಭಾರತಿ ಅಗ್ನಿಶಾಮಕ ಠಾಣೆ, ತಣಿಸಂದ್ರದ ಅಗ್ನಿಶಾಮಕ ಠಾಣೆಯಲ್ಲಿ, ಇನ್ನು ಬಾನಸವಾಡಿಯ ಅಗ್ನಿಶಾಮಕ ಠಾಣೆ ಸೇರಿದಂತೆ ಯಶವಂತಪುರ ಅಗ್ನಿಶಾಮಕ ಠಾಣೆ, ಬನಶಂಕರಿ, ರಾಜಾಜಿನಗರ, ಚಾಮರಾಜಪೇಟೆ, ಇನ್ನು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆ, ಜೊತೆಯಲ್ಲಿ ಹಲಸೂರು ಗೇಟ್ ಠಾಣೆ, ಹಲಸೂರು ಠಾಣೆ, ಉಪ್ಪಾರಪೇಟೆ ಇವೆಲ್ಲ ಭಾಗದಲ್ಲೂ ಕೂಡ ಸೈರನ್ ಮೊಳಗುತ್ತೆ, ಸೈರನ್ ಇರುತ್ತೆ. ಹಾಗೆ RR ನಗರದ ಪೊಲೀಸ್ ಠಾಣೆಯಲ್ಲಿ, ಕಾಮಾಕ್ಷಿ ಪಾಳ್ಯದ ಠಾಣೆಯಲ್ಲಿ, KR ಮಾರ್ಕೆಟ್ ಸ್ಟೇಷನ್ ಅಲ್ಲಿ, ಇಲ್ಲೇ ವಯಾಲಿ ಕಾವಲ್ ಠಾಣೆ, ಹಲಸೂರದ ಗೃಹ ರಕ್ಷಕ ದಳದ ಕೇಂದ್ರ ಕಚೇರಿಯಲ್ಲೂ ಕೂಡ ಸೈರನ್ ಮೊಳಗುತ್ತೆ. ಇದು ಬೆಂಗಳೂರಿನಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಪೀಣ್ಯ ಫೈರ್ ಸ್ಟೇಷನ್, ಜೊತೆಯಲ್ಲಿ ಬೆಂಗಳೂರಿನ ಗ್ರಾಮಾಂತರ ಗೃಹ ರಕ್ಷಕ ದಳದ ಕಚೇರಿಯಲ್ಲೂ, ಇನ್ನು ಬಗ್ಲೂರು ಅಗ್ನಿಶಾಮಕ ಠಾಣೆಯಲ್ಲೂ ಇದೆ, ಇನ್ನು ಅಂಜನಾಪುರ ಅಗ್ನಿಶಾಮಕ ಠಾಣೆ, ITPL ಅಗ್ನಿಶಾಮಕ ಠಾಣೆಯಲ್ಲಿ, ಸರ್ಜಾಪುರ ಅಗ್ನಿಶಾಮಕ ಠಾಣೆ ಸೇರಿದಂತೆ ಎಲೆಕ್ಟ್ರಾನಿಕ್ನ ಅಗ್ನಿಶಾಮಕ ಠಾಣೆಯಲ್ಲೂ ಕೂಡ ನಾಳೆ ಸೈರನ್ಗಳು ಮೊಳಗುತ್ತೆ. ಅಂದ್ರೆ ಸುಮಾರು 32 ಕಡೆಯಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಸೈರನ್ ಮೊಳಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಅಧಿಕೃತವಾಗಿ ಬಂದಿರುವಂತ ಎಲ್ಲೆಲ್ಲ ನಾಳೆ ಸೈರನ್ ಮೊಳಗುತ್ತೆ ಅನ್ನುವಂತ ವಿಚಾರಕ್ಕೆ ಸರ್ಕಾರದ ಅಧಿಕೃತ ಪ್ರತಿಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ. ಇವೆಲ್ಲ ಭಾಗದಲ್ಲೂ ಕೂಡ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈ ಎಲ್ಲ ಪ್ರದೇಶದಲ್ಲೂ ನಾಳೆ ಅಂದ್ರೆ 32 ಕಡೆಗೂ ಹೆಚ್ಚು ಭಾಗದಲ್ಲಿ ಸೈರನ್ನ ನಾಳೆ ಮೊಳಗುತ್ತೆ. ಹಾಗಾಗಿ ಯುದ್ಧ ಕೇವಲ ಗಡಿಯಷ್ಟೇ ಅಲ್ಲ, ನಾಗರಿಕರಿಗೂ ಕೂಡ ವಸತಿ ಪ್ರದೇಶದಲ್ಲೂ ಕೂಡ ಎಲ್ಲಾ ರೀತಿಯಾದಂತ ಮುಂದಿನ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ, ಎಚ್ಚರಿಕೆಯನ್ನ ಕೊಡೋದಕ್ಕೆ, ನಾಗರಿಕರಿಗೆ ಹೆಚ್ಚಿನ ಕೊಡೋದಕ್ಕೆ ಈಗ ಮುಂದಾಗ್ತಾ ಇರೋದು. ಹಾಗಾಗಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಇಲ್ಲೆಲ್ಲ ನಾಳೆ ಸೈರನ್ ಮೊಳಗುತ್ತೆ. ಜನ ಎಚ್ಚರಿಕೆಯಿಂದ ಇರಬೇಕು, ಯಾವೆಲ್ಲ ಕ್ರಮವನ್ನ ಕೈಗೊಳ್ಳಬೇಕೆನ್ನುವಂತ ನಿಟ್ಟಿನಲ್ಲಿ ನಾಳೆ ಸೈರನ್ ಮೊಳಗುತ್ತೆ.